ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಭಾರತೀಯ ಸಂಸ್ಕೃತಿ ಉತ್ಸವ 7 ಇಂದು ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಉದ್ಘಾಟಿಸಿದರು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಗೆ ಅರ್ಪಿತ ಜ್ಞಾನ ಸಂಸ್ಕೃತಿಯ ಸಂಗಮವಾದ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ದೀಪ ಬೆಳಗಿಸಿ ಜ್ಞಾನಯೋಗಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಸಹಸ್ರಾರು ಜನರ ಜೈಕಾರ, ಭಾರತ ಮಾತೆಯ ಜೈಘೋಷಣೆಗಳೊಂದಿಗೆ ಅದ್ಧೂರಿ ಕಾರ್ಯಕ್ರಮ ಆರಂಭವಾಯಿತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಭಾರತ ವಿಕಾಸ ಸಂಗಮ ಹಾಗೂ ವಿಕಾಸ ಅಕಾಡೆಮಿಯಿಂದ ಹಮ್ಮಿಕೊಂಡಿದ್ದ ಕೊತ್ತಲ ಸ್ವರ್ಣ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ ದೊರೆಯಿತು. ಸಂರಕ್ಷಕ KN ಗೋವಿಂದಾಚಾರ್ಯ ಮಾತನಾಡಿ, ಜಾಗತಿಕ ಮಟ್ಟಕ್ಕೆ ಇದು ತಲುಪಿದೆ. 150ಕ್ಕಿಂತ ಹೆಚ್ಚು ಜನ ಅನಿವಾಸಿ ಭಾರತೀಯರು ಇಲ್ಲಿ ಬಂದಿದ್ದಾರೆ. ಭವಿಷ್ಯದಲ್ಲೂ ಥಿಂಕ್ ಗ್ಲೋಬಲ್, ಆಕ್ಟ್ ಲೋಕಲಿ, ಸಮಾಜ ಮೊದಲು, ಅಧಿಕಾರ ಹಿಂದೆ ಇರಬೇಕು, ಸಜ್ಜನ ಶಕ್ತಿಗಳು ಒಗ್ಗೂಡಬೇಕು. ದೇಶದ ಎಲ್ಲಾ ಸಜ್ಜನ ಶಕ್ತಿಗಳು ಒಂದುಗೂಡಿ ಸದ್ಭಾವದ ಚಿಂತನೆ ಮಾಡಿದಾಗ ವಿಕಾಸ ಸಾಧ್ಯ. 2004ರಲ್ಲಿ ಆರಂಭವಾದ ವಿಕಾಸದ ಯಾತ್ರೆಯ ಯಶಸ್ಸಿನ ಬೀಜ ದೃಢವಾಗಿ ಬೆಳೆದಿದೆ ಎಂದು ಹೇಳಿದರು. ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪ ಮಾತನಾಡಿ, ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಇದು ಸಾಗುತ್ತಿದೆ. ಅನೇಕತೆಯಲ್ಲಿ ಏಕತೆಯತ್ತ ಭಾರತ ಸಾಗುತ್ತಿದೆ. ಜಗತ್ತು ಸೃಷ್ಟಿಯ ಮೂಲ ಮಾತೃಶಕ್ತಿ. ಅಂತಹ ಮಾತೆಗೆ ಗಂಗೆ, ವನಮಾತೆ, ಸಹೋದರಿ, ಪ್ರಕೃತಿ ಮಾತೆ ಸೇರಿ ಎಲ್ಲವೂ ಮಾತೃ ಸ್ವರೂಪಿಯೇ ಆಗಿದೆ. ದೇವರು ಎಲ್ಲ ಕಡೆ ಇರಲು ಆಗಲ್ಲ ಎಂದು ತಾಯಿಯನ್ನು ಸೃಷ್ಟಿಸಿದ. ಅಂತಹ ತಾಯಿಯ ತುತ್ತು ಮತ್ತು ಅಪ್ಪುಗೆಯು ಶಕ್ತಿ ನೀಡುತ್ತದೆ. ಮಕ್ಕಳನ್ನು ಮಹಾ ಮಾನವ ಮಾಡುವ ಅಮೃತ ಶಕ್ತಿ ತಾಯಿಯ ಕೈಯಲ್ಲಿ ಇದೆ. ತಾಯಿಯ ಅಪ್ಪುಗೆಯಲ್ಲಿ ಶಕ್ತಿ ಇದೆ, ಜೀವಾಮೃತ ಶಕ್ತಿ ಇದೆ. ತೊಟ್ಟಿಲು ತೂಗುವ ಕೈ ದೇಶ ಆಳಬಲ್ಲದು. ಸವಾಲುಗಳ ಮಧ್ಯೆ ಹೆಣ್ಣು ಸಾಗುತ್ತಿದ್ದಾಳೆ. ಹೆಣ್ಣು ಭ್ರೂಣ ಹತ್ಯೆ, ವೈಶಾವಾಟಿಕೆ, ಕಿರುಕುಳದಿಂದ ಮಾನಸಿಕವಾಗಿ ಕುಗ್ಗಿಸಲಾಗುತ್ತಿದೆ. ಆದರೆ ಇಂತಹ ಕಾರ್ಯಕ್ರಮಗಳು ಚೈತನ್ಯ ತುಂಬುತ್ತವೆ. ವಿಕಾಸದ ಈ ಮಹತ್ ಕಾರ್ಯಕ್ಕೆ ಸಾಥ್ ನೀಡಿ ಶಕ್ತಿ ತುಂಬೋಣ ಎಂದು ಹೇಳಿದರು. ಶ್ರೀ ಬಸವಲಿಂಗ ಸ್ವಾಮೀಜಿ ಮಾತನಾಡಿ, ಗುರುದೇವರಿಗೆ ಸಮರ್ಪಣೆ ಸಂತೋಷದ ಸಂಗತಿ. ಭಾರತೀಯರು ಉತ್ಸವ ಪ್ರಿಯರು. ಬಡತನವಿದ್ದರೂ ಉತ್ಸಾಹಿಗಳು ಇರುವುದು ಭಾರತೀಯರ ರಕ್ತದಲ್ಲೇ ಇದೆ. ಆರ್ಥಿಕವಾಗಿ ಬಡವರು ಇರಬಹುದು, ಜ್ಞಾನದಲ್ಲಿ ಜಗತ್ತಿನಲ್ಲಿ ಮುಂದೆ ಇದ್ದೇವೆ. ಋಷಿಮುನಿಗಳು ಜ್ಞಾನ ಪರಂಪರೆ ಮಾತ್ರ ಸಂಸ್ಕೃತಿ ಒಕ್ಕಲುತನ ಪರಂಪರೆ ನೋಡಿದರೆ ಭಾರತ ಶ್ರೇಷ್ಠ ರಾಷ್ಟ್ರವಾಗಿದೆ. ಜಗತ್ತಿಗೆ ಬಹಳ ಶಕ್ತಿ ಇದೆ. ಮನುಕುಲಕ್ಕೆ ಶಕ್ತಿಯಾದವಳು ತಾಯಿ. 9 ತಿಂಗಳು ಹೊತ್ತು ಮೊದಲು ಗುರುವಾದಳು ಜನ್ಮದಾತೆ. ತಂದೆ ತಾಯಿ ಮಧ್ಯೆ ಇದ್ದ ಬಾಂಧವ್ಯ ಕಡೆಯಾಗುತ್ತಿದೆ. ಶಿಕ್ಷಣದಲ್ಲಿ ಮಕ್ಕಳು ಮುಂದೆ ಹೋಗಿದ್ದು ಬದುಕಿನಲ್ಲಿ ಹಿಂದೆ ಬಿದ್ದಿದ್ದಾರೆ. ಇದು ನೀಗಿಸಲು ಇಂತಹ ಕಾರ್ಯಕ್ರಮಗಳು ಪೂರಕ ಆಗಲಿವೆ ಎಂದು ಹೇಳಿದರು. ಮಕ್ಕಳನ್ನು ದೀಪದಂತೆ ಬೆಳೆಸಬೇಕಿದೆ. ನಿರಂತರ ಜ್ಯೋತಿ ಬೆಳಗುತ್ತದೆ. ಭಾರತೀಯ ಸಂಸ್ಕೃತಿಯ ಜ್ಯೋತಿಯನ್ನು ಶರಣರು ಋಷಿಮುನಿಗಳು ಬೆಳಗಿ ಹೋಗಿದ್ದು ಆ ಪಣತೆಗೆ ಎಣ್ಣೆ ಹಾಕುವ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ. ಮಕ್ಕಳನ್ನು ದೇಶ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ಗುಣವಂತ ಮಗನನ್ನು ಕೊಟ್ಟೆ ಎಂಬ ಹೆಮ್ಮೆ ಹೆತ್ತವರಿಗೆ ಬರುವಂತೆ ಇರಲಿ ಎಂದು ಹೇಳಿದರು. ಅದಮ್ಯ ಚೇತನ ಸಂಸ್ಥೆಯ ತೇಜಸ್ವಿನಿ ಅನಂತಕುಮಾರ್ ಮಾತನಾಡಿ, ತಾಯಿಯೇ ದೇವರು, ಮೊದಲ ಗುರು ಎಂಬ ಸಂದೇಶ ಸಾರುತ್ತೇವೆ. ಜ್ಞಾನ ಮತ್ತು ವೈರಾಗ್ಯಕ್ಕಾಗಿ ಊಟ ವಸುದೈವ ಕುಟುಂಬಕಂ ಹೇಳುತ್ತೇವೆ.
ಸರ್ವೇ ಜನ ಸುಖಿನೋ ಭವಂತು ಸಾಕಾರಕ್ಕೆ ನಾವೇನು ಮಾಡಬೇಕು, ವಾಯು ನೀರು ಮಲಿನವಾಗುವ ವೇಳೆ ನಾವೇನು ಮಾಡಬೇಕು ಎಂಬುದು ಅರಿಯಲು ಉತ್ಸವ ನಡೆಯುತ್ತಿರುವ ಕಾರ್ಯ. ಭಾರತದ ವಿಶೇಷಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ. ಅದಮ್ಯ ಚೇತನದ ಮೂಲಕ ಮನೆ ಊಟ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೀಡುತ್ತಿದ್ದೇವೆ. ಅಡುಗೆ ಮನೆಯಿಂದ ಝೀರೋ ಗಾರ್ಬೇಜ್ ಕಿಚನ್ ಕಾನ್ಸೆಪ್ಟ್ ಆರಂಭವಾಗಿದೆ. ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಮಾಡಲು ಕೆಲಸ ಮಾಡುತ್ತಿದ್ದೇವೆ. ಬೆಂಗಳೂರಿನಿಂದ 25,000 ತಟ್ಟೆ ತಂದಿದ್ದು ಇದರಿಂದ 2-3 ಲಾರಿ ಕಸ ಉಳಿಸುತ್ತದೆ. ಸಣ್ಣ ಸಣ್ಣ ಪ್ರಯತ್ನ ದೊಡ್ಡ ಬದಲಾವಣೆ ಆಗಲಿದೆ ಎಂದು ಹೇಳಿದರು. ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿ, ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ, ಬೀದರ್ ಗುರುನಾನಕ್ ಸಂಸ್ಥೆಯ ಅಧ್ಯಕ್ಷರಾದ ಸರ್ದಾರ್ ಬಲ್ಬೀರ್ ಸಿಂಗ್, ತೇಜಸ್ವಿನಿ ಅನಂತಕುಮಾರ್, ಶಿವಾರೆಡ್ಡಿ ಹೂವಿನ ಬಾವಿ, ಶರಣಬಸಪ್ಪ ಹಾಗರ್ಗಿ, ಅನುರಾಧ ಪಾಟೀಲ್ ವಂದಿಸಿದರು. ಪ್ರೀತಿಯ ಮಕ್ಕಳು ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತೇನೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಬಂದಿರುವ ಆಮಂತ್ರಿತ ಗೌರವಾನ್ವಿತ ಅತಿಥಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮಾಧ್ಯಮದ ಮಿತ್ರರಿಗೆ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಒಂದೇ ಒಂದು ವಿನಂತಿ. ಇವತ್ತಿನ ಪ್ರಾರಂಭವಾಗುವ ಈ ಕಾರ್ಯಕ್ರಮ 9 ದಿನಗಳ ಕಾಲ ಕನ್ನಡ ನಾಡು, ಭಾರತ ಮತ್ತು ಭಾರತೀಯ ಅನಿವಾಸಿ ಭಾರತೀಯರು ಯಾರು ವಿದೇಶದಲ್ಲಿದ್ದಾರೆ ಅವರೂ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರ ಸಮ್ಮಿಲನದಲ್ಲಿ ನಡೆಯುವ ಈ ಕಾರ್ಯಕ್ರಮ ದೇಶದಲ್ಲಿ ಒಂದು ದೊಡ್ಡ ದಾಖಲಾತಿ ಕಾರ್ಯಕ್ರಮವಾಗಿ ಜಗತ್ತಿನ ಮಾನವತೆಯ ಉದ್ಧಾರಕ್ಕೆ ನಾಂದಿಯಾಗಲೆಂದು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ವೇದಿಕೆ ಮೇಲಿರುವ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. और आगे भी इसका विचार किया जाएगा कि हम सार्थकता पूर्वक थिंक ग्लोबली एंड एक्ट लोकली, इसका हम आचरण और करेंगे. और जिलों में जैसे अभी की सज्जन शक्ति यहाँ इकट्ठी हुई देश विदेश की, वैसे हर जिले में ऐसी शक्तियाँ उत्पन्न होनी चाहिए जिसमें कि सत्ता आगे समाज पीछे न रहे. समाज आगे सत्ता पीछे, तभी होगा स्वस्थ विकास. उसमें समाज से संवाद का काम भारत विकास संगम में लिया है. देश की सभी सज्जन शक्तियाँ जुड़े, क्योंकि जो विकसित भारत की संकल्पना है वो किसी एक व्यक्ति, एक संस्था या एक संगठन से होने वाला नहीं है. देश की सभी सज्जन शक्तियाँ इकट्ठी हों, आपस में संवाद, सहमति और सहकार के आधार पर सबको जोड़ते चलें. ये जो प्रयास है यही कारगर होगा. ये मानकर 2004 से शुरू हुआ ये बीज वृक्ष के रूप में देश विदेश को भी छाया दे, इसके लिए परमपिता परमेश्वर से प्रार्थना करता हुआ मैं अपनी बात पूरी करता हूँ. ಭಾರತ ಸಂಸ್ಕೃತಿ ಉತ್ಸವ ಮತ್ತು ಕತ್ತಲ ಸುವರ್ಣ ಜಯಂತಿ, ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಈ 3 ಸಂಗಮದ ಉತ್ಸವ ಇಂದು ನಡೀತಾ ಇದೆ. ಅನೇಕ ಜಾತಿ, ಧರ್ಮ, ಭಾಷೆ, ಉಡುಗೆ ತೊಡುಗೆ, ಆಹಾರ, ಕೃಷಿ ಹೀಗೆ ಅನೇಕತೆಯಲ್ಲಿ ಏಕತೆ ಹೊಂದಿದೆ ಈ ದೇಶ. ಭಾರತದ ವೈಶಿಷ್ಟ್ಯತೆ ಇದೆ. ಇಂಥ ಭಾರತ ಸಂಸ್ಕೃತಿ ಪ್ರತಿಬಿಂಬಿಸಿ ಜ್ಞಾನಾರ್ಜನೆಯಿಂದ ಸಂಸ್ಕೃತಿ ಬಿತ್ತುವ ಅದ್ಭುತವಾದ ಐತಿಹಾಸಿಕ ಉತ್ಸವ ಇದು. ಈ ಸಂದರ್ಭದಲ್ಲಿ ಅದ್ಭುತ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸೇಡಂ ಅಪ್ಪಾಜಿ ಅವರು ಎಲ್ಲ ಪದಾಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಧನ್ಯವಾದಗಳನ್ನು ಹೇಳುತ್ತೇನೆ. 9 ದಿನದ ಕಾರ್ಯಕ್ರಮದಲ್ಲಿ ಇಂದು 1ನೇ ದಿನ ಮಾತೃದೇವೋಭವ ಕಾರ್ಯಕ್ರಮ. ಇಂದು ಬ್ರಹ್ಮಾಂಡ ಜಗತ್ತು ಸೃಷ್ಟಿ ಮುಂದುವರಿಯಬೇಕಾದರೆ ಏನ್ ಬೇಕು? ಮಾತೃಶಕ್ತಿ ಬೇಕು. ನಮ್ಮ ಸೃಜನ ಶಕ್ತಿ ಇದ್ರೇನೆ ಈ ಬ್ರಹ್ಮಾಂಡ, ಈ ಜಗತ್ತು ಬೆಳೆಯಲು ಸಾಧ್ಯ. ಅದಕ್ಕೆ ಸೃಷ್ಟಿ ಮಾಡೋ ಶಕ್ತಿ ಇರೋದು ಯಾರಿಗೆ? ತಾಯಿಗೆ. ಮಾತೃಶಕ್ತಿಗೆ ಸಾಧ್ಯ. ಅದಕ್ಕೆ ಭೂಮಿ ತಾಯಿ ಎನ್ನುವರು, ನೀರಿಗೆ ಗಂಗಾ ಮಾತೆ ಎನ್ನುವರು, ವನದೇವತೆಗೆ ವನದೇವತೆ ಎನ್ನುವರು, ಲಕ್ಷ್ಮೀ ಮಾತಾ ಎನ್ನುವರು, ಸರಸ್ವತಿ ಎನ್ನುವರು, ಇವರೆಲ್ಲ ತಾಯಿಯಂದಿರೇ. ತಾಯಿಗೆ ಅದಕ್ಕೆ ದೇವರ ಸ್ಥಾನ ಇದೆ. ಎಲ್ಲರ ಜೀವನದಲ್ಲೂ ಬದುಕಬೇಕಾದರೆ ಬೇಕೇ ಬೇಕು ಮಾತೃಶಕ್ತಿ. ಅದಕ್ಕೆ ಮಾತೃ ದೇವೋಭವ ಎನ್ನುವರು. ದೇವರು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲೆಂದು ತಾಯಿಯನ್ನು ಕಳಿಸಿದ್ದಾರೆ. ವೈಜ್ಞಾನಿಕವಾಗಿ ಸಿದ್ಧವಾಗಿದೆ. ತಾಯಿ ತುತ್ತು ಮತ್ತು ತಾಯಿ ಅಪ್ಪುಗೆ ಶಕ್ತಿ ಇದೆ. ಮಕ್ಕಳು ಸ್ವಾಸ್ಥ್ಯವಾಗಿ ಗಟ್ಟಿಯಾಗಲು, ಮಾನಸಿಕ ಮತ್ತು ದೈಹಿಕ ಸದೃಢವಾಗಲು ಮಮತೆ,
ಸಹೃದಯತೆ, ಪ್ರೀತಿ, ವಾತ್ಸಲ್ಯ ಬೇಕೇ ಬೇಕು ಮಕ್ಕಳ ಬೆಳವಣಿಗೆಗೆ. ಮಾತೃಭೋಜನ ಕೈ ತುತ್ತಿದಲ್ಲಿ ಒಂದೊಂದು ತುತ್ತಿನಲ್ಲಿ ಮಹಾಮಾನವನಾಗುವ ಮಾಡುವ ಅಮೃತ ಶಕ್ತಿ ತಾಯಿಯ ಕೈಯಲ್ಲಿದೆ. ಭಾರತೀಯರು ಉತ್ಸವ ಪ್ರಿಯರು. ಅವರಿಗೆ ಬಡತನ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೂ ಕೂಡ ಭಾರತದ ಜನರು, ಹಳ್ಳಿಯ ಜನರು ಅವ್ರಿಗೆ ಹಾಗದಾರ ಕೇಳಿದ್ರೆ ಬಡತನ ಇದ್ರೂ ಕೂಡ ಉತ್ಸಾಹಿಗಳಿದ್ದಾರೆ. ಯಾಕಂದ್ರೆ ಅದು ನಮ್ಮ ರಕ್ತದಲ್ಲಿದೆ, ಭಾರತೀಯರ ರಕ್ತದಲ್ಲಿದೆ. ನಾವು ಯಾವಾಗಲೂ ಸೋಲುವವರಲ್ಲ, ನಾವು ಗೆದ್ದವರು. ಅದಕ್ಕೆ ಭಾರತ ಅಂದ ಕೂಡಲೇ ಭಾರತ ಅಂದ್ರೆ ಬೆಳಕಿನ ರಾಷ್ಟ್ರ ಅನ್ನೋಂಥದ್ದು ಗೊತ್ತಿದೆ. ನಾವು ಒಂದಿಷ್ಟು ಆರ್ಥಿಕವಾಗಿ ಬಡವರು ಇರಬಹುದು, ಆದ್ರೆ ಗೊತ್ತಿರಬೇಕು ನಮ್ಮೆಲ್ಲರಿಗೆ, ನಾವು ಭಾರತೀಯರು ಅಧ್ಯಾತ್ಮದ ಶ್ರೀಮಂತಿಕೆಯಲ್ಲಿ ಪ್ರಪಂಚದಲ್ಲಿ ಭಾರತೀಯರು ನಾವೆಲ್ಲರೂ ಮುಂದದೇವಿ. ಯಾಕಂದ್ರೆ ನಮಗೆ ಋಷಿ ಮುನಿಗಳು, ಸಂತರು, ಮಹಾಂತರು ನಮ್ಮೆಲ್ಲ ಈ ಸಂಸ್ಕೃತಿಗೆ ತಮ್ಮದೇ ಆದಂತ ಒಂದು ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಋಷಿ ಮುನಿಗಳ ಪರಂಪರೆ, ಆ ಋಷಿ ಮುನಿಗಳು ಹಾಕಿಕೊಟ್ಟಂತ ಒಂದು ಜ್ಞಾನದ ಪರಂಪರೆ, ಉತ್ಸವ, ಸಂಸ್ಕೃತಿ, ಮಾತೃ ಶಕ್ತಿ, ಅದು ಸಂಸ್ಕೃತಿ, ಒಕ್ಕಲತನ, ಕೃಷಿ ಆಗಿರಬಹುದು, ಇವೆಲ್ಲವನ್ನ ನೋಡಿದಾಗ ಭಾರತ ಅದು ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅನ್ನೋಂಥದ್ದು ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂಥೇಳಿ ಪ್ರತಿ ಸಲ ಊಟ ಮಾಡುವ ಮೊದಲು ಇದನ್ನ ನಾವು ಚಿಕ್ಕವರಿದ್ದಾಗಿಂದಲೇ ಹೇಳ್ತಾ ಬಂದಿದ್ವಿ. ಇವತ್ತು ಮಾತೃ ಸಮ್ಮೇಳನದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಅದ್ಭುತವಾದ ಉತ್ಸವ, ಐತಿಹಾಸಿಕ ಉತ್ಸವ ಪ್ರಾರಂಭ ಆಗ್ತಿರೋದೇ ನಮ್ಮ ಸಂಸ್ಕೃತಿಯ ಒಂದು ಭಾಗ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು ಅಂತ ಹೇಳಿ ನಾವು ಗುರುತಿಸಿದ್ದನ್ನ ಈ ರೀತಿ ಕಾರ್ಯಕ್ರಮದ ಮುಖಾಂತರ ನಾವು ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಅನ್ನಪೂರ್ಣೆ ಸದಾಪೂರ್ಣೆ ಶ್ಲೋಕದಲ್ಲಿ ಹೇಳೋದು, ಯಾಕಂದ್ರೆ ಇತ್ತೀಚೆಗೆ ಊಟ ಮಾಡುವಾಗ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ನೋಡ್ತೀವಿ. ಅದರಲ್ಲೂ ಬೆಂಗಳೂರಿಂದ ಬಂದಾಗ ಮಹಿಳೆಯರು ಇದನ್ನು ತಿಂದ್ರೆ, ಕಾರ್ಬೋಹೈಡ್ರೇಟ್ ತಿಂದ್ರೆ ಎಲ್ಲಿ ತೂಕ ಜಾಸ್ತಿ ಆಗುತ್ತೋ, ಎಲ್ಲಿ ತೂಕ ಕಡಿಮೆ ಇರೋರು ಜಾಸ್ತಿ ಮಾಡಬೇಕು, ಈ ತರದ ವಿಷಯಗಳ ಬಗ್ಗೆನೇ ಚಿಂತನೆ ಮಾಡ್ತಿರ್ತೀವಿ. ಆದ್ರೆ ನಮ್ಮ ಹಿರಿಯರು ಹೇಳಿದ್ದು, ಜ್ಞಾನ ಮತ್ತು ವೈರಾಗ್ಯಕ್ಕಾಗಿ ನನಗೆ ಊಟವನ್ನು ಕೊಡು ತಾಯಿ ಅಂತ ಹೇಳಿ ಹೇಳಿರುವಂತಹ ಮಾತನ್ನ ನಾವು ಹೇಳ್ತಾ ಬಂದಿದ್ದೀವಿ. ವಸುಧೈವ ಕುಟುಂಬಕಂ ಅನ್ನುವಂತಹ ಒಂದು ದೊಡ್ಡ ಸಂದೇಶ ಮೊದಲಿಂದ ಇದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಬೇಕಾಗಿರೋದೇನು, ನಮ್ಗೆ ಎಲ್ಲ ವಿಷಯಗಳು ಗೊತ್ತಿದೆ, ಓದ್ತೀವಿ, ನಮ್ಮ ಮಕ್ಕಳು ಬಾಯ್ಪಾಠಾಗಿ ಎಲ್ಲ ಶ್ಲೋಕಗಳನ್ನು ಹೇಳ್ತಾರೆ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ, ವಚನಗಳನ್ನು ಹೇಳ್ತಾರೆ. ಆದ್ರೆ ಇದನ್ನು ನಮ್ಮ ಜೀವನದಲ್ಲಿ ಜಾರಿಗೆ ತರೋದು ಹೇಗೆ? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಉತ್ತಮ ಆಹಾರ ಸಿಗಬೇಕು, ಎಲ್ಲರಿಗೂ ಉತ್ತಮ ಆರೋಗ್ಯ ಸಿಗಬೇಕು, ಎಲ್ಲರಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅಂತ ಆದ್ರೆ, ಸಮಾನ ಅವಕಾಶಗಳು ಸಿಗಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? हो रहा है, मैं इसके लिए आपको, आपकी संस्था को, सबको तहे दिल से मुबारकबाद देता हूँ। और इतना कहते हुए मेरे दो शब्द शुक्रिया अदा के, थैंक्स वन एंड ऑल। कल्याण कर्नाटक की ऐतिहासिक भूमि पर खड़े होकर आप सबके समक्ष इस अद्भुत आयोजन में सम्मिलित होना मेरे लिए अत्यंत सौभाग्य की बात है। ये धरती संस्कृति और अध्यात्म का अद्वितीय संगम है। अतः यहाँ पर भारतीय संस्कृति उत्सव का आयोजन करना उचित एवं प्रासंगिक भी है। मुझे बताया गया है कि ये उत्सव भारतीय संस्कृति अपनी श्रृंखला का 7वां उत्सव है। मुझे प्रसन्नता है कि इस उत्सव 7 वर्षों से लगातार मनाया जा रहा है। इस वर्ष इस उत्सव की एक और विशेषता है। भारतीय संस्कृति उत्सव के आयोजन में सहभागी श्री कोटाला बसेश्वर भारतीय शिक्षा समिति सेडाम की स्वर्णिम वर्षगांठ भी है। उनकी इस उपलब्धि के लिए मेरी हार्दिक बधाई। और सबसे पहले मैं बसवराज पाटिल सेडाम जी को बहुत बहुत बधाई देता हूँ। और उस बधाई के लिए जितने वो हकदार हैं, उससे ज़्यादा आप सब लोग हकदार हैं। इसलिए मेरी भी आप सबको बधाई, क्योंकि आपकी यदि उपस्थिति नहीं होती, आपकी सहभागिता नहीं होती, तो ये
भारतीय संस्कृति उत्सव शायद इतना अच्छा नहीं होता। देवी और सज्जनों, मुझे बताया गया है कि इस वर्ष उत्सव का विषय है फ्रॉम नेचर टू कल्चर, अर्थात प्रकृति से संस्कृति की ओर। मेरा ये मानना है कि इस विषय वाक्य में संपूर्ण विश्व की, विशेषकर प्राचीन भारत का इतिहास छिपा है। प्रकृति और संस्कृति का समागम भारतीय इतिहास में आदिकाल से ही है। भारतीय वेदों और ग्रंथों में प्रकृति का महत्व वर्णित है। ऋग्वेद में वायु, जल, अग्नि, पृथ्वी और आकाश को पंचतत्व कहा गया है, जो मानव जीवन का आधार है। और ये सब मात्र आधार ही नहीं है, ये सब तत्व हमारी परंपरा में पूजनीय भी है। इन सभी को देव रूपी दर्जा प्रदान कर भारतीय संस्कृति में सदैव पूजा गया है। अतः ये तत्व हमारी संस्कृति में अंतर्निहित है। आज भी पूरे भारत में यदि आप देखेंगे, हम पेड़ों को, वृक्षों को पूजते हैं, नदियों को पूजते हैं, समुद्र को पूजते हैं, यहाँ तक कि जो छोटा सा जीव जिसको मैं कहता हूँ, और बड़ा सा जीव, बड़ा यदि जीव होगा तो हाथी होगा, हाथी को भी हम पूजते हैं। छोटा से छोटा जीव होगा तो चींटी होगी, चींटी को भी हम पूजते हैं। और जब हम रास्ते में चलते हैं तो ये देखते हैं कि कहीं चींटियों का झुंड तो नहीं है, मेरे पैरों के नीचे तो नहीं आ जाएगा, कुचल तो नहीं जाएगा, मेरी ओर से इनका हनन तो नहीं होगा, मृत्यु तो नहीं होगा। ये जो संस्कृति है, ये संस्कृति केवल भारतीय संस्कृति ही है। देवी और सज्जनों, यदि हमें इतिहास पर नज़र डालें तो पाएंगे कि हमारी संस्कृति प्रकृति के साथ सामंजस्य बनाकर विकसित हुई है। हमारे त्यौहार जैसे होली, दिवाली, मकर संक्रांति, बैसाखी प्रकृति के विभिन्न चरणों और ऋतुओं से जुड़े हुए, बल्कि ये त्यौहार विविधता में एकता बनाने वाले वो अटूट डोर है जो भारत जैसे देश को एक सूत्र में पिरोते। इसका सबसे बड़ा उदाहरण है मकर संक्रांति, जो देश के अलग अलग राज्यों में विभिन्न रूप से और नामों से मनाया जाता है। फिर वो चाहे असम का बिहू हो या तमिल का पोंगल हो, आपके राज्य कर्नाटक का पोंगल हो, संक्रांति हो, सभी राज्यों में सूर्य के उत्तरायण को धूमधाम से मनाया जाता है। देवी और सज्जनों, भारत की सभ्यता और संस्कृति हजारों वर्षों से समृद्ध और विविधतापूर्ण रही। ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವದ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಮಾತೃ ಸಮಾವೇಶದಲ್ಲಿ ಇಂದು ಸಹಸ್ರಾರು ತಾಯಂದಿರು ಮಕ್ಕಳಿಗೆ ಕೈತುತ್ತು ಉಣ್ಣಿಸುವ ಮೂಲಕ ಸಂಭ್ರಮಿಸಿದರು. ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ನಡೆದದ್ದು ಅನುಭವ ಮಂಟಪದಲ್ಲಿ. ಮಾತೆಯರ ಕೈತುತ್ತಿನ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಮಾತೆಯರು ಮಕ್ಕಳಿಗೆ ಕೈತುತ್ತಿನ ಊಟ ಮಾಡಿಸುವುದರ ಮೂಲಕ ಸಂಭ್ರಮಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಂದ ಮಾತೆಯರು ಮುಂಜಾನೆಯಿಂದಲೇ ಪ್ರಕೃತಿ ನಗರಕ್ಕೆ ಸಾಲು ಸಾಲಾಗಿ ಆಗಮಿಸಿದ್ದರು. ಸುಮಾರು 70,000ಕ್ಕೂ ಹೆಚ್ಚು ಜನರಿಗೆ ಆಸನ ವ್ಯವಸ್ಥೆ ಇರುವ ಸಭಾಂಗಣದಲ್ಲಿ ಕೈತುತ್ತಿನ ಊಟಕ್ಕೆ ಬಂದು ಸೇರಿದರು. ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ಅವರು ಪ್ರಧಾನ ವೇದಿಕೆಯಲ್ಲಿ ಮಕ್ಕಳಿಗೆ ಕೈತುತ್ತು ಉಣ್ಣಿಸುವ ಮೂಲಕ ಮಾತೆಯರ ಕೈತುತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕೈತುತ್ತು ಊಟ ಕಾರ್ಯಕ್ರಮದಲ್ಲಿ ಸುಮಾರು 40,000 ಮಾತೆಯರು ಹಾಗೂ 50,000ಕ್ಕೂ ಹೆಚ್ಚು ಮಕ್ಕಳು ಭುರಿ ಭೋಜನದ ಸವಿಯನ್ನ ಉಂಡರು. ಚಪಾತಿ, ರೊಟ್ಟಿ, ಪಲ್ಯ, ಮೊಸರನ್ನ, ಸೋನ್ ಪಾಪಡಿ, ಜಿಲೇಬಿ, ಉಳುಬಾನ, ಶೇಂಗಾ ಹೋಳಿಗೆ, ತೊಗರಿಬೇಳೆ ಹೋಳಿಗೆ, ಚಿತ್ರಾನ್ನ, ಬಿಸಿಬೇಳೆ ಬಾತ್ ಕೈತುತ್ತಿನ ಊಟದಲ್ಲಿದ್ದು ಮಕ್ಕಳು ಮೃಷ್ಟಾನ್ನ ಭೋಜನ ಸವಿದರು. ಇದರ ಜೊತೆ ಬೆಂಗಳೂರು ಆದಮ್ಯ ಚೇತನ ಸಂಸ್ಥೆಯ ತೇಜಸ್ವಿನಿ ಅನಂತಕುಮಾರ್, ಲೀಲಾ ಕಾರಟಗಿ, ಅನುರಾಧಾ ಪಾಟೀಲ್, ಡಾಕ್ಟರ್ ಸುಧಾ ಹಾಲ್ಕಾಯಿ, ಉತ್ಸವದ ಪ್ರಧಾನ ಸಂಯೋಜಕರಾದ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಡಾಕ್ಟರ್ ಗುರುರಾಜ್ ಕರಜಗಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಇವತ್ತು ತಾಯಿ ತುತ್ತು ಅಂತ ಹೇಳಿ ಸಮ್ಮೇಳನದ ಇದೆ. ತಾಯಿ ಅಂದರೆ ಬ್ರಹ್ಮಾಂಡ ಸೃಷ್ಟಿ ಮಾಡುವ ಶಕ್ತಿ ಈ ತಾಯಿಗಿದೆ. ಈ ತಾಯಿ ತುತ್ತಿನಲ್ಲಿ ಕೈಯಲ್ಲಿ ಅಮೃತ ಶಕ್ತಿ ಇರುತ್ತೆ. ತಾಯಿಗೆ ಒಂದು ತುತ್ತು ಅವಳು ಹಾಕಿ ಒಂದು ತುತ್ತು ಮಕ್ಕಳ ಜೀವನನೂ ರೂಪಿಸುತ್ತದೆ. ಇಂಥ ಅಮೃತ ಶಕ್ತಿ ಈ ತಾಯಿ ಕೈಯಲ್ಲಿ ಇದೆ. ಈ ಶಕ್ತಿಯು ಮಕ್ಕಳಿಗೆ ಈ ತುತ್ತಿನಿಂದ ಅವ್ರ ಜೀವನವು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಹಾರೈಸಿ ಮಾತೃಶಕ್ತಿ ಅವ್ರಿಗೆ ಆಶೀರ್ವಾದ ಇರಲಿ, ಅವ್ರ ಜೀವನ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸಿ ಕೈ ತುತ್ತು ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಅಶೋಕ್ ಬಗಲಿಯವರು ಆಯ್ಕೆಯಾಗಿದ್ದಾರೆ. ದಿನಾಂಕ 29 ಜನವರಿ 2025ರಂದು ಬೆಳಗ್ಗೆ 8:30 ಗಂಟೆಗೆ ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆಯ ಸಮೀಪದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಕಲಬುರಗಿ ಮಹಾನಗರ ಮತ್ತು ಕಲಬುರಗಿ ಗ್ರಾಮಾಂತರ ಹೊಸ ಜಿಲ್ಲಾಧ್ಯಕ್ಷರ ಘೋಷಣೆ ಮತ್ತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಬಿಜೆಪಿ ಗ್ರಾಮೀಣ ಅಧ್ಯಕ್ಷರಾಗಿ ಅಶೋಕ್ ಬಗಲಿ ಸರ್ವಾನುಮತದಿಂದ ಆಯ್ಕೆಯಾದರು. ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಹೊಸ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಚಂದ್ರಶೇಖರ್ ಅವರು ಅಶೋಕ್ ಬಗಲಿ ಅವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ದಯಾನಂದ ಧಾರವಾಡ್ಕರ್, ಸಿದ್ದಾಜಿ ಪಾಟೀಲ್, ಶರಣಪ್ಪ ತಳವಾರ್, ಶಿವಯೋಗಿ ನಾಗನಹಳ್ಳಿ, ನಿಂಗರಾಜ್ ಬಿರಾದಾರ್, ಮಹದೇವ್ ಬೆಳಮಗಿ, ಧರ್ಮಣ್ಣ ಇಟಗ, ಚಂದ್ರಶೇಖರ ರೆಡ್ಡಿ, ಸಂತೋಷ್ ಹಾದಿಮನಿ, ವಿದ್ಯಾಸಾಗರ್ ಕುಲಕರ್ಣಿ, ವಿದ್ಯಾಧರ್ ಮತ್ತು ಆನಂದ್ ಪಾಟೀಲ್, ವೀರು ಪಾಟೀಲ್, ಚಂದಮ್ಮ ಪಾಟೀಲ್, ಗೌರಿ ಚಿಚಕೋಟಿ, ಭಗೀರಥಿ ಗುನ್ನಾಪುರ, ಮಹೇಂದ್ರ ಪೂಜಾರಿ ಸೇರಿದಂತೆ ಬಿಜೆಪಿಯ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿ ಗಂಗಪ್ಪಗೌಡ ಬೋಧನ್ ಹಾಗೂ ನಿಂಗಣ್ಣ ಹುಳುಗೋಳ್ಕರ್, ಜೇವರ್ಗಿ ಮಂಡಲ ಅಧ್ಯಕ್ಷರಾಗಿ ದೇವೇಂದ್ರ ಮುತುಕೋಡ್, ಚಿತ್ತಾಪುರ ಮಂಡಲ ಅಧ್ಯಕ್ಷರಾಗಿ ರವೀಂದ್ರ ಸಜ್ಜನ ಶೆಟ್ಟಿ, ಸೇಡಂ ಮಂಡಲ ಅಧ್ಯಕ್ಷರಾಗಿ ಶಿವಶರಣಪ್ಪ ಶಂಕರ್ ಹಾಗೂ ಚಿಂಚೋಳಿ ಮಂಡಲ ಅಧ್ಯಕ್ಷರಾಗಿ ವಿಜಯಕುಮಾರ್ ಚೆಂಗಟಿಯವರನ್ನು ನೇಮಕ ಮಾಡಲಾಯಿತು. ಸಂಘಟನಾ ಪರ್ವದ ಅನುಗುಣವಾಗಿ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷವನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಬಹಳಷ್ಟು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಂಥ ಶ್ರೀ ಅಶೋಕ್ ಬಗ್ಲಿಯವರನ್ನು ಕಲಬುರಗಿಯ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಿಸುತ್ತೇನೆ. ನಮ್ಮ ಚುನಾವಣೆ ಎಲ್ಲ ಪ್ರಕ್ರಿಯೆಗಳ ಮುಗಿದ ಮೇಲೆ ಒಂದೇ ಅಪ್ಲಿಕೇಶನ್ ಬಂದಿದ್ದಕ್ಕಾಗಿ ಅವರು ಅವಿರೋಧವಾಗಿ ಶ್ರೀ ಅಶೋಕ್ ಬಗ್ಲಿಯವರು ಕಲಬುರಗಿಯ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ನಗರದ ಯಾಸ್ ಇಟ್ ಈಸ್ ಇದೆ, ಅದಕ್ಕೂ ಡಿಕ್ಲೇರ್ ಮಾಡ್ತಾರೆ ಯಾಸ್ ಇಟ್ ಈಸ್, ನಗರದಿಂದ ಚೇಂಜ್ ಆಗಿಲ್ಲ. ನನ್ನ ಹೆಸರು ರಾಜಶೇಖರ್ ನಾಗಮೂರ್ತಿ ಅಂತ, ಜಿಲ್ಲಾ ಚುನಾವಣಾಧಿಕಾರಿ, ಭಾರತೀಯ ಜನತಾ ಪಾರ್ಟಿ ಕಲಬುರಗಿ. ಇಲ್ಲಿವರೆಗೆ ಪ್ರಕ್ರಿಯೆ ಮುಗಿದಿದೆ. ಸುಮಾರು 3 ತಿಂಗಳಿಂದ ಪ್ರಕ್ರಿಯೆ ನಡೀತಾ ಇದೆ. ಅದೆಲ್ಲ ಆದಮೇಲೆ ನಿನ್ನೆ ನಾಮಿನೇಷನ್ ತಗೊಂಡಾಯಿತು. ಒಂದೇ ನಾಮಿನೇಷನ್ ಬಂದಿದ್ದಕ್ಕಾಗಿ ಅವಿರೋಧವಾಗಿ ಎಲ್ಲರೂ ಚುನಾಯಿತರಾಗಿದೆ. ನನ್ನನ್ನು ಕಲಬುರಗಿ ಗ್ರಾಮಾಂತರ ಜಿಲ್ಲೆಗೆ ನೂತನ ಅಧ್ಯಕ್ಷರನ್ನಾಗಿ ಘೋಷಿಸಲಾಗಿದೆ. ಅದಕ್ಕೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ನಿಯೋಜಿಸಿದಂಥ ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಕ್ಷ ನನಗೇನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಷ್ಠಾಪೂರ್ವಕವಾಗಿ ತಳಮಟ್ಟದಿಂದ ಮೇಲಿನವರೆಗೆ ಸಂಘಟನೆ ಮಾಡುವ ಮುಖಾಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಶ್ರಮ ವಹಿಸ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನನಗೆ ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಸ್ತಿ ಮತ್ತು ಅಂತಸ್ತುಗಳಿಗಿಂತ ಅಭಿಮಾನ ದೊಡ್ಡದು ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿಯವರು ಹೇಳಿದ್ದಾರೆ.
ಜನ್ಮ ಕೊಟ್ಟ ತಾಯಿ ತಂದೆ, ಶಿಕ್ಷಣ ನೀಡಿದ ಗುರುಗಳು, ನಮ್ಮ ಊರು ನಮ್ಮ ಶಾಲೆ ಎಂಬ ಅಭಿಮಾನ ಮತ್ತು ಪ್ರೀತಿ ತೋರಿಸುವುದೇ ಗುರುವಿಗೆ ಅರ್ಪಿಸುವ ಗುರು ಕಾಣಿಕೆ ಎಲ್ಲದಕ್ಕಿಂತ ದೊಡ್ಡದು. ಅಜಾತಶತ್ರು ಎಂದು ಪ್ರಖ್ಯಾತಿ ಗಳಿಸಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರಾದ ದಿವಂಗತ ಮಾಜಿ ಮುಖ್ಯಮಂತ್ರಿ ಎನ್ ಧರಂಸಿಂಗ್ ಅವರ ಕುಟುಂಬದ ಶಾಲೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಅಭಿಮಾನದ ಸಂಗತಿ. ನಮ್ಮ ಮಕ್ಕಳು ಕೂಡ ಶಿಕ್ಷಣ ಕಲಿತು ಈ ಭಾಗದ ಅಭಿವೃದ್ಧಿಗಾಗಿ ದುಡಿಯುವ ಮಹಾನ್ ವ್ಯಕ್ತಿಗಳಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಜನವರಿ 25ರಂದು ರಾಜುವಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಸಾಂಸ್ಕೃತಿಕ ಸಮಾರಂಭ ಉದ್ಘಾಟಿಸಿದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಮಾತನಾಡಿದರು. ಈ ಶಾಲೆ ಸಣ್ಣ ಸಣ್ಣ ಮಕ್ಕಳು ಪಠ್ಯದ ಓದಿನೊಂದಿಗೆ ಪಠ್ಯೇತರ ಚಟುವಟಿಕೆ ಹಮ್ಮಿಕೊಳ್ಳುತ್ತಿರುವುದು ಮಕ್ಕಳ ಬುದ್ಧಿಮಟ್ಟ ಹಾಗೂ ದೈಹಿಕವಾಗಿ ಸಬಲರಾಗಲು ಅನುಕೂಲವಾಗುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಮಾತನಾಡಿದರು. ಮಹಾನಗರ ಪಾಲಿಕೆಯ ಸದಸ್ಯರಾದ ಯಂಕಮ್ಮ ಗುತ್ತೇದಾರ್, ವಿದ್ಯಾನಗರ ವೆಂಕಯ್ಯ ಸೊಸೈಟಿಯ ಅಧ್ಯಕ್ಷರಾದ ಮಲ್ಲಿನಾಥ ದೇಶ್ಮುಖ್, ಆರ್ಯನ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ರಾದ ಸಂಜಯ್ ಸಿಂಗ್, ರಾಜವಿಕಾ ಶಾಲೆಯ ಮುಖ್ಯ ಗುರುಗಳಾದ ಶ್ರುತಿ ನಾಯ್ಡು, ಎಂಎಸ್ಡಬ್ಲ್ಯೂ ಪ್ರಾಚಾರ್ಯರಾದ ಶ್ರೀದೇವಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕುಮಾರಿ ಸೃಷ್ಟಿ ಮತ್ತು ಕುಮಾರ್ ರಾಹುಲ್ ಕಾರ್ಯಕ್ರಮ ನಿರೂಪಿಸಿದರು. ಶಿವಕುಮಾರ್ ಮಾಲಿ ಪಾಟೀಲ್ ಸ್ವಾಗತಿಸಿದರು. ಶಾಲೆಯ ಶಿಕ್ಷಕರಾದ ರಾಜೇಶ್ವರಿ ಪಾಟೀಲ್, ನಸೀಂ ಜಿಎ, ನಿರ್ಮಲಾ ಆರ್ಕೆ, ಜಿಯಾ ನದಾಫ್, ಶಾಲೆಯ ಮಕ್ಕಳು ಹಾಗೂ ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂಗ್ಲಿಷ್ ಮೀಡಿಯಂ ಶಾಲೆ ಕಲಿಸಿದ್ದಾರೆ ಹೊರತು ಇಲ್ಲಿ ಕುಂತ ಎಲ್ಲಾ ಪೇರೆಂಟ್ಸ್ ಎಲ್ಲ 100% ಇಂಗ್ಲಿಷ್ ಬರ್ತದ ಅಂತಿಲ್ಲ. ದಯವಿಟ್ಟು ಮುಂದಿನ ವಾರ್ಷಿಕೋತ್ಸವದಲ್ಲಿ ಒಬ್ಬರು ಕನ್ನಡ ಟೀಚರ್ ಕಂಪಲ್ಸರಿ ನಿಂದಿರಬೇಕು. ನೀವು ಮಾಡಿರ್ತಕ್ಕಂಥ ಸಾಧನೆ, ಒಂದು ವರ್ಷಗಳೇ ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆಗಿಲ್ಲ ಅದನ್ನು ನೀವು ಕಂಪ್ಲೀಟ್ ಆಗಿ ಪೇರೆಂಟ್ಸ್ಗೆ ತಿಳಿಸಿದ್ರೆ ಇನ್ನೂ ಪೇರೆಂಟ್ಸ್ ಖುಷಿ ಪಡ್ತಾರೆ. ಮುಂದಿನ ದಿನ ಇನ್ನೂ ಹೆಚ್ಚಿನ ಅವರು ಬಂಧು ಬಳಗದವರಿಗೆ ಅಡ್ಮಿಷನ್ ತರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಕೊನೆಯದಾಗಿ ಮಕ್ಕಳಿಗೆ ಒಂದೇ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ನೆವರ್ ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಗಾರ್ಡನ್. ಮೋಸ್ಟ್ಲಿ ವಿದ್ಯಾರ್ಥಿಗಳು ಗೊತ್ತಾಗ್ತದೆ ಇಲ್ಲ ಪೇರೆಂಟ್ಸ್ ಅವ್ರಿಗೆ ಗೊತ್ತಾಗ್ಲಿ ಅಂತ ನಮ್ದೊಂದು ಕಳಕಳಿ ಇದೆ. ನೆವರ್ ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಗಾರ್ಡನ್ ವೇರ್ ಎವ್ರಿ ಒನ್ ಕ್ಯಾನ್ ವಾಕ್. ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಸ್ಕೈ ವೇರ್ ಎವ್ರಿ ಒನ್ ಡಿಸೈರ್ ಟು ರೀಚ್ ಯು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ರಾಜವಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ. ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡೋದು. ಯಾಕಂದರೆ ಅವರು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೇಳಿದ್ರೆ ಯಾರು ಇಂಗ್ಲೀಷ್ ಎಕ್ಸ್ಪರ್ಟ್ ಕರೆಸ್ಬೋದಾಗಿತ್ತು. ಅವರ ಅಭಿಮಾನದಿಂದ ಇಲ್ಲೇ ಕಾಲನಿ ಒಳಗೆ ನಾನು ಸೆಕ್ರೆಟರಿ ಇರೋದ್ರಿಂದ ಅವರ ಅಭಿಮಾನದಿಂದ ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಹೇಳಿ, ಎಷ್ಟೊಂದು ಸೂಕ್ತ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ. ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣದಿಂದ ಸಂಬಂಧವೇ ಅನ್ನುವಂತೆ ಇವತ್ತು ನಾನು ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮಕ್ಕೆ ಹೋಗಿದ್ದೆ. ಇವತ್ತು ನೆಲೋಗಿ ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನೆಲೋಗಿ ಗ್ರಾಮದಲ್ಲೇ ನಡೀತು. ನೆಲೋಗಿ ಗ್ರಾಮ ಅಂದರೆ ಭಾಳ ಜನರಿಗೆ ಗೊತ್ತಿದ್ದು ಗೊತ್ತಿಲ್ಲ. ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಾಜಿ ಮುಖ್ಯಮಂತ್ರಿ, ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎನ್ ಧರಂಸಿಂಗ್ ಅವರ ಹುಟ್ಟಿರುವಂಥ ಒಂದು ಜಾಗ ನೆಲೋಗಿ. ಅವರ ಕುಟುಂಬದ ವತಿಯಿಂದಲೇ ಇದು ಶಾಲೆ ಚಾಲುವಾಗಿತ್ತು. ಅವರ ಅಣ್ಣನ ಮಗನೇ ಇವರು ಅಜಯ್ ಸಿಂಗ್. ಎಂಥ ಒಂದು ಸಂಬಂಧ ಸೂತ್ರ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ನಾಯಕರು ಮತ್ತು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಅಜಾತ ಶತ್ರು ಒಂದೇ ಕರೆದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಜಾತ ಶತ್ರು ಅಂತ ಕರೆದಿದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಂದು ಯಾರಾದ್ರೂ ಇದ್ರೆ ಏನು ಧರ್ಮಸಿಂಗ್ ಅಂತಕ್ಕಂಥದ್ದು ಮಾತು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಕ್ಷೇತ್ರದಲ್ಲಿ ಮನುಷ್ಯನೇ ವೈರಿಗಿರ್ತಾರೆ. ವಿಶೇಷವಾಗಿ ರಾಜಕೀಯದಂತೂ ಪ್ರತಿ ಹಂತದಲ್ಲೂ ವೈರಿಗಿರ್ತಾರೆ. ಅಂತ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ನಮ್ಮ ವಿಶೇಷವಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಇವತ್ತು ಅಭಿವೃದ್ಧಿ ಹೊಂದಕ್ಕೆ ಕಾರಣೀಭೂತರಾಗಿರುವಂಥದ್ದು ಮಾನ್ಯ ಧರಂಸಿಂಗ್ ಅವರು. ಅವರು ಅನೇಕ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಹೇಳ್ಬೋದ್ರಿ. ಇಲ್ಲಿ ಸಮಯ ಭಾಳ ಆಗಿದೆ, ಈಗಾಗಲೇ ಅನೇಕ ಪೇರೆಂಟ್ಸ್ ಕೂಡ ಬಹಳಷ್ಟು ಸಮಯ ಆಗಿದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಹಾಗಾಗಿ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥದ್ದು ಹೇಳಿ, ಅಭಿಮಾನ ಹೇಗಂತಂದ್ರೆ ಯಾಕೆ ಈ ಮಾತು ಹೇಳ್ಬೇಕಾಗ್ತದೆ ಅಂದ್ರೆ ಆಸ್ತಿ ಅಂತಸ್ತಕ್ಕಿಂತ ಅಭಿಮಾನ ದೊಡ್ಡದು. ಮಾದಿಗ ಸಮಾಜದ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ
ಮಾದಿಗ ಸಂಬಂಧಿಸಿದ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳಲ್ಲಿ ಘನ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪಿನಂತೆ ಒಳ ಮೀಸಲಾತಿಯನ್ನು ಗೌರವಾನ್ವಿತ ನ್ಯಾಯಮೂರ್ತಿ ಎಜೆ ಸದಾಶಿವರವರ ಸಮಿತಿಯ ವರದಿಯಲ್ಲಿ ಇರುವ ದತ್ತಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಮಾದಿಗ ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಮಾದಿಗ ಸಮಾಜದ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ದಶರಥ್ ಕಲಗುರ್ತಿ, ರಾಜು ಕಟ್ಟಿಮನಿ, ಶ್ಯಾಮ್ ನಾಟಿಕರ್, ಭಾಗಣ್ಣ ಘತ್ತರ್ಗಿ, ರಮಾವಿ ಪೂಜಾರಿ, ರಾಹುಲ್ ಮೇತ್ರೆ, ಶಿವಶಂಕರ್ ದೊಡ್ಡಮನಿ, ಮಹೇಶ್ ಮೂಲಿಮನಿ, ರಂಜಿತ್ ಕುಮಾರ್ ಮೂಲಿಮನಿ, ದೇವೇಂದ್ರ, ಶ್ರೀಮಂತ ಭಂಡಾರಿ, ಪ್ರಕಾಶ್ ಮುಗಳಿ, ಸೈಬಣ್ಣ ಗಡ್ಡೇಸೂರ್, ಗುಂಡು ಸಂಗವಾರ್, ಸಂಜು ಕಟ್ಟಿಮನಿ, ತೆನ್ಸಿಂಗ್ ಹೆಚ್ ಮದನ್ ವಕೀಲರು, ಬಂಡೇಶ್ ತಾರ್ಫೈಲ್, ರಾಜು 14 ವಕೀಲರು ಹಾಗೂ ನಿಂಗರಾಜ್ ಕಟ್ಟಿಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗಾಗಿ ಅಂತೂ ಇಡೀ ಎಲ್ಲ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಸಂದೇಶ ಕೊಟ್ಟು ಸುಮಾರು 6 ತಿಂಗಳ ಘಟಿಸೋದ್ರು. ಕರ್ನಾಟಕ ಸರ್ಕಾರ ಇನ್ನೂವರೆಗೆ ಮಾಡ್ತಾ ಇಲ್ಲ. ಈಗಾಗಲೇ ಹೋದ ತಿಂಗಳ ಸದಾ ಒಂದು ಕಮಿಷನ್ ನೇಮಕ ಮಾಡ್ಯದ, ಮೋಹನ್ ದಾಸ್ ಕಮಿಷನ್. ಆದರೆ ಇವತ್ತು 30 ತಾರೀಕು ಒಳಗಾಗಿ ಎಲ್ಲ ಸಾರ್ವಜನಿಕ ಎಲ್ಲ ಇಲಾಖೆಯಿಂದ ಒಂದು ಸಂಘ ಒಂದು ಅಭಿಪ್ರಾಯವನ್ನು ಕೇಳೋಕ್ಕೆ ವ್ಯವಸ್ಥೆ ಮಾಡಿದ್ರು. ಇವತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ ಮಾದಿಗರ ಒಕ್ಕಟ್ಟು, ವಿವಿಧ ಸಂಘಟನೆಗಳು, ಮಾದಿಗ ದಂಡೋರು ಇರ್ಬೋದು, ವಿವಿಧ ಎಲ್ಲ ಸಂಘಟನೆಗಳ ಮಾದಿಗರ ಅಭಿವೃದ್ಧಿ ಚಿಂತಕರು ಮತ್ತು ಚಿಂತಕರು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ಮನವಿ ಸಲ್ಲಿಸ್ತಾ ತಕ್ಷಣ ಇವತ್ತು ಮೋಹನ್ ದಾಸ್ ಅಂತ ಕಮಿಟಿ ಮಾಡ್ಯಾರ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಮಾರು 30 ವರ್ಷದಿಂದ ನಮ್ಮ ಸತತ ಹೋರಾಟವನ್ನು ಯಥಾಸ್ಥಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಇದು ಮಾಡಬೇಕು, ಯಥಾಸ್ಥಿತವಾಗಿ ಜಾರಿ ತರಿಸ್ಬೇಕು. ಜಾರಿ ತಂದಾಗ ಈ ಜನರಿಗೆ ಆಗುವಂಥ ಅನ್ಯಾಯ ಸರಿಪಡಿಸಬಾರ್ದು. ಅದಕ್ಕೆ ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾದಾಗ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಪರವಾಗಿ ತಕ್ಷಣ ಮೋಹನ್ ದಾಸ್ ಕಮಿಟಿ ಅದನ್ನು ಯಥಾತೀತವಾಗಿ ಜಾರಿ ಮಾಡಿ ಈ ಸಮುದಾಯಕ್ಕೆ 30 ವರ್ಷ ಹೋರಾಟಕ್ಕೆ ಒಂದು ನ್ಯಾಯ ಕೊಡಬೇಕಂತ ಗುಲ್ಬರ್ಗ ಜಿಲ್ಲಾ ಎಲ್ಲ ಮಾದಿಗರ ಒಕ್ಕೂಟ ವಿವಿಧ ಸಂಘಟನೆ ಪರವಾಗಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈ ಕಮಿಟಿಯನ್ನು ಆಯೋಗದ ಅಧ್ಯಕ್ಷರಿದ್ದಾರೆ ನಾಗಮೋಹನ್ ಅವರಿಗೆ ಗುಲ್ಲಾ ಜನರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತೀವಿ. ಒಳ ಮೀಸಲಾತಿಗೋಸ್ಕರ ಸುಮಾರು 27ರಿಂದ 30 ವರ್ಷದಿಂದ ಇಡೀ ಮಾದಿಗ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು ತಮಗೆ ಯಾರಿಗೂ ಗೊತ್ತಿರೋದ ಸಂಗತಿ ಏನಲ್ಲ. ಆದರೆ ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಆ ತೀರ್ಪಿನಲ್ಲಿ ಇಡೀ ಒಳ ಮೀಸಲಾತಿ ಜಾರಿ ಮಾಡಬೇಕಾದರೆ ಆಯಾ ರಾಜ್ಯ ಸರ್ಕಾರಕ್ಕೆ ಒಂದು ಹಕ್ಕಿದೆ, ತಾವು ಮಾಡ್ಬೋದು ಅಂತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅಂತಕ್ಕಂಥ ತೀರ್ಪು ನೀಡಿದ ನಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 3 ತಿಂಗಳು ಗಡುವು ತೆಗೆದುಕೊಂಡು ಇವತ್ತು ಅದಕ್ಕೆ ಆದಂಥ ಏಕಸದಸ್ಯ ಪೀಠ ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ಮುಖ್ಯಸ್ಥರಾಗಿ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸರವರು ನೇಮಕ ಮಾಡಿದ ನಂತರ ಅವರು ಕೂಡ ದಸ್ತಾವೇಜುಗಳನ್ನು ಕಲೆಕ್ಟ್ ಮಾಡಬೇಕಾದರೆ ಕಲೆ ಹಾಕಬೇಕಾಗಿದೆ. ಆದರೆ ಇಡೀ ಎಲ್ಲ ಜಾತಿಯವರ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಯವರಿಗೂ ಅವರು ಒಂದು ಪತ್ರಿಕೆ ಹೇಳುವುದರ ಮುಖಾಂತರ ತಮ್ಮಲ್ಲಿ ಏನಾದರೂ ದತ್ತಾಂಶಗಳಿದ್ದರೆ ನಮ್ಮ ಕಚೇರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಪರ ಮತ್ತು ವಿರೋಧ ಈಗಾಗಲೇ ಮನವಿ ಪತ್ರ ಕೊಟ್ಟಿರ್ತಕ್ಕಂಥ ಪರಿಶೀಲನೆ ನಡೆದಿದೆ. ಆದರೆ ಜನವರಿ 30ರಂದು ಗಡುವು ನೀಡಿರುವುದರಿಂದ ಇವತ್ತು ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಾವು ಆರ್ಥಿಕ ಮತ್ತು ಶಿಕ್ಷಣ ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರಿ ಮಾಡಲಿ ಭಾಳ ನಮ್ಮ ಜನಸಂಖ್ಯೆ ಭಾಳ ಹಿಂದೆ ಇದೆ. ಆದ್ದರಿಂದ ನಾಗಮೋಹನ್ ದಾಸ್ ಅವರಿಗೆ ನಾವು ಯಾವುದೇ ಮನವಿ ನಂಬಲ್ಲಿ ದಾಖಲಾತಿಗಳು ಎಷ್ಟು ಜನಸಂಖ್ಯೆ ಅದ ಅಂತಕ್ಕಂಥದ್ದು ಸರ್ಕಾರದಲ್ಲಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವರ ಆಯೋಗವನ್ನು ರಚನೆ ಮಾಡಿದೆ. ಆ ರಚನೆಯ ಆಯೋಗವನ್ನು ಪೂರ್ತಿ ತೆಗೆದುಕೊಂಡು ಗಗನಗನಿಗೆ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಸತ್ಯವನ್ನು ಪರಿಶೀಲನೆ ಮಾಡಿ ಆ ಆದೇಶದ ಪ್ರಕಾರ ಮಾಡೋದಾದರೆ ಮಾಡಲಿ ಪರವಾಗಿಲ್ಲ. ಆದರೆ 2005 ಮತ್ತು 2011ರಲ್ಲಿ ಜನಗಣತಿಯನ್ನು ತೆಗೆದುಕೊಂಡ ಸರ್ಕಾರ, ಆ ಸರ್ಕಾರ ಜನಗಣತಿ ಒಂದು ಜನಸಂಖ್ಯೆಯಂತೆ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಅದರಲ್ಲಿ ಮಾದಿಗರಿಗೆ ಈಗಾಗಲೇ BJP ಸರ್ಕಾರ ಇದ್ದಾಗ ಕೂಡ ಒಂದು ಆಯೋಗ ರಚನೆ ಮಾಡಿತ್ತು, ಒಂದು ಮಧುಸ್ವಾಮಿ ಅವರ ಆಯೋಗ ಕೂಡ ಮಾಡಿತ್ತು. ಅದನ್ನು ಕೂಡ ಗಗನಿಗೆ ತೆಗೆದುಕೊಡ್ರಿ. ಯಾವುದೇ
ಸತ್ಯ ಪರಿಶೀಲನೆ ಮಾಡಿ ನಮ್ಮ ಮಾದಿಗರಿಗೆ ಸಿಗಬೇಕಾದಂಥ 6% ಏನಿದೆ ಅದರಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು ಅಂತಕ್ಕಂಥದ್ದು ಕೂಡ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.